ಸಿಜೆಪಿಯ ಒಡೆಯ ಕೇವಲ ಐಟಿ ರೇಡ್ಗೆ ಭಯ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾರಾ? ಸಿಜೆ ರಾಯ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಬಂದು ಸಹಿ ಮಾಡಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ 10 ಗಂಟೆ ನಂತರ ಆರಂಭ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಶವಾಗಾರದಲ್ಲಿ ಅವರ ಬಾಡಿಯನ್ನ ಇರಿಸಿದ್ದಾರೆ. ಅವರ ಕುಟುಂಬದವರು ಬಂದು ಸಿಜೆ ರಾಯ್ ಅವರ ದರ್ಶನವನ್ನ ಮಾಡಿದ್ದಾರೆ, ಅಂತಿಮ ದರ್ಶನ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿದ್ದಾರೆ. 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ಆರಂಭ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ತನ್ನ ಎದೆಗೆ ತಾನೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದಂತ ಸಿಜೆ ರಾಯ್ ದೈತ್ಯ ಕಂಪನಿಯ ಮಾಲೀಕ. ಕೇರಳ ಸೇರಿದಂತೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ತನ್ನ ಕಂಪನಿಯನ್ನ ವಿಸ್ತರಿಸಿದ್ದ ಸಿಜೆ ರಾಯ್ ಸಾವಿರಾರು ಜನರಿಗೆ ಉದ್ಯಮವನ್ನ ಕೊಟ್ಟಿದ್ರು. ಸಾವಿರಾರು ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಂತಹ ಸಿಜೆ ರಾಯ್ ಇವತ್ತು ಐಟಿ ಅಧಿಕಾರಿಗಳು, ಕೇರಳದ ಐಟಿ ಅಧಿಕಾರಿಗಳು 3 ದಿನಗಳಿಂದ ರೇಡ್ ಮಾಡಿ ದಾಖಲೆಗಳನ್ನ ಪರಿಶೀಲಿಸಿ ಸಿಜೆ ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇದರಿಂದಾಗಿ ನೊಂದು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂತ ಅನುಮಾನ ಮೂಡುತ್ತಿದೆ. ಉದ್ಯಮಿ ಸಿಜೆ ರಾಯ್ ಅವರ ನಿಧನ ಇದೆಯಲ್ಲ, ಎಲ್ಲರಿಗೂ ಕೂಡ ಶಾಕಿಂಗ್ ಅನ್ನುವಂತಾಗಿದೆ. ಇನ್ನು ನಮ್ಮ ಪ್ರತಿನಿಧಿಗಳು ಇಬ್ಬರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ನಡೆಯುವ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ರೆ ನಮ್ಮ ಪ್ರತಿನಿಧಿ ವೀರೇಶ್ ಕೋರಮಂಗಲ, ಸಿಜೆ ರಾಯ್ ಅವರ ನಿವಾಸ ಕೋರಮಂಗಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಅರವಿಂದ್ ಮಾತಾಡಿಸ್ತೀನಿ. ಅರವಿಂದ್, ಬೌರಿಂಗ್ ಆಸ್ಪತ್ರೆಯಲ್ಲಿ ಎಷ್ಟು ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ? ಸದ್ಯ ಸಹಿ ಆಗಿದೆಯಂತೆ. ಕುಟುಂಬದವರು ಯಾರ್ಯಾರು ಬಂದು ಅಂತಿಮ ದರ್ಶನವನ್ನ ಮಾಡಿದ್ದಾರೆ? ಅರವಿಂದ್, ರಂಜಿತ್, ಖಂಡಿತವಾಗ್ಲೂ ಕೂಡ ರಿಯಲ್ ಎಸ್ಟೇಟ್ ನ ಅತಿ ದೊಡ್ಡ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು. ಒಂದು ಕಡೆ ಅಶೋಕ್ ನಗರ ಠಾಣಾ ಪೊಲೀಸರು ಈ ಒಂದು ಹಂತದಲ್ಲಿ ಆ ಒಂದು ಕ್ರೈಮ್ ಫ್ರೇಮಸಿ ಏನಿದೆ ಅಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನಾವೀಗ ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿ ವಾರ್ಡ್ ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ತನಿಖೆ ಕೂಡ ಒಂದು ಹಂತದಲ್ಲಿ ಪೂರ್ಣವಾಗಿ ಸಾಗ್ತಾ ಇರುವಂತದ್ದು, ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ 10 ಗಂಟೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಈ ಒಂದು ಕ್ಷಣದಲ್ಲಿ ಕೆಲವು ಪ್ರಕ್ರಿಯೆಗಳಿರುತ್ತೆ, ಸಹಿ ಪ್ರಕ್ರಿಯೆಗಳಿರುತ್ತೆ. ಅಂದ್ರೆ ಕುಟುಂಬಸ್ಥರು ಬಂದು ಸಹಿ ಮಾಡಿದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಈಗಾಗಲೇ 4:30 ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಸಿಜೆ ರಾಯ್ ಅವರ ಪತ್ನಿ, ಧರ್ಮಪತ್ನಿ ಹಾಗೆ ಮಕ್ಕಳು ಬಂದು ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಪಡೆದು ಆ ಒಂದು ಸಹಿ ಪ್ರಕ್ರಿಯೆ ಏನಿತ್ತು ಅದನ್ನ ಮುಗಿಸಿರುವಂತದ್ದು. 10 ಗಂಟೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ನಿಜಕ್ಕೂ ನಿನ್ನೆ ಏನು ಒಂದು ದುರಂತ ಘಟನೆ ನಡೆದಿರುವಂತದ್ದು, ಅವರ ಒಂದು ಪಿಸ್ತೂಲ್ ಏನಿರುತ್ತೆ ಅಂದ್ರೆ NP ಬೋರ್ 0.25 ಅನ್ನುವಂತಹ ಒಂದು ಪಿಸ್ತೂಲ್ ಏನಿತ್ತು, ಅವರ ಲೈಸೆನ್ಸ್ ಗನ್ ನಿಂದ ಅವರು ಅವರ ಎದೆಯ ಎಡಭಾಗದಲ್ಲಿನ ಎದೆಗೆ ಅವರು ಆ ಒಂದು ಪಿಸ್ತೂಲ್ ನಿಂದ ಒನ್ ಶಾಟ್ ಗುಂಡನ್ನ ಹಾರಿಸಿಕೊಂಡಿರುವಂತದ್ದು. ಅದು ಕೂಡ ದೇಹದ ಒಳಗೆ ಆ ಒಂದು ಗುಂಡಿತ್ತು. ಕೆಲ ಮಾಂಸಖಂಡವನ್ನ ಚದುರಿಸಿಕೊಂಡು ಹೋದಂತಹ ಆ ಗುಂಡು ಅಲ್ಲಿಯೇ ಸ್ಟಕ್ ಆಗಿರುವಂತದ್ದು. ಆ ಒಂದು ಕಂಪ್ಲೀಟ್ ಆಗಿ ಆ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಅಂದ್ರೆ ದೂರದಿಂದ ಆ ಒಂದು ಗನ್ನ ಫೈರ್ ಆಗಿಲ್ಲ, ಅವರಾಗೆ ಅವರು ಫೈರ್ ಮಾಡ್ಕೊಂಡಿದ್ರೆ. ಹಾಗೆ ಈ ಒಂದು ಡೀಟೇಲ್ಸ್ ನ ಕೂಡ ಈಗಾಗಲೇ ತನಿಖೆ ಹಂತದಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಇನ್ಫಾರ್ಮೇಶನ್ ಬರ್ತಾ ಇರುವಂತದ್ದು ಏನಂತಂದ್ರೆ, ಜಸ್ಟ್ ಹೋಲ್ಡ್ ಅರವಿಂದ್, ವೀರೇಶ್ ನಿಮ್ಮನ್ನು ಕೂಡ ಮಾತಾಡ್ತೀನಿ. ಜಸ್ಟ್ ಹೋಲ್ಡ್ ಅರವಿಂದ್. ಸಿಜೆ ರಾಯ್ ಒಡೆಯ ಕೇವಲ ಐಟಿ ರೇಡ್ಗೆ ಭಯ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾರಾ? ಸಿಜೆ ರಾಯ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ. ಬೆಳಿಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಬಂದು ಸಹಿ ಮಾಡಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಮರಣೋತ್ತರ ಪರೀಕ್ಷೆ 10 ಗಂಟೆ ನಂತರ ಆರಂಭ ಆಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಶವಾಗಾರದಲ್ಲಿ ಅವರ ಬಾಡಿಯನ್ನ ಇರಿಸಿದ್ದಾರೆ. ಅವರ ಕುಟುಂಬದವರು ಬಂದು ಸಿಜೆ ರಾಯ್ ಅವರ ದರ್ಶನವನ್ನ ಮಾಡಿದ್ದಾರೆ, ಅಂತಿಮ ದರ್ಶನ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿದ್ದಾರೆ. 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ಆರಂಭ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ತನ್ನ ಎದೆಗೆ ತಾನೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾದಂತ ಸಿಜೆ ರಾಯ್ ದೈತ್ಯ ಕಂಪನಿಯ ಮಾಲೀಕ. ಕೇರಳ ಸೇರಿದಂತೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ
ತನ್ನ ಕಂಪನಿಯನ್ನ ವಿಸ್ತರಿಸಿದ್ದ ಸಿಜೆ ರಾಯ್ ಸಾವಿರಾರು ಜನರಿಗೆ ಉದ್ಯಮವನ್ನ ಕೊಟ್ಟಿದ್ರು. ಸಾವಿರಾರು ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಂತಹ ಸಿಜೆ ರಾಯ್ ಇವತ್ತು ಐಟಿ ಅಧಿಕಾರಿಗಳು, ಕೇರಳದ ಐಟಿ ಅಧಿಕಾರಿಗಳು 3 ದಿನಗಳಿಂದ ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿ ಸಿಜೆ ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಇದರಿಂದಾಗಿ ನೊಂದು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂತ ಅನುಮಾನ ಮೂಡುತ್ತಿದೆ. ಉದ್ಯಮಿ ಸಿಜೆ ರಾಯ್ ಅವರ ನಿಧನ ಇದೆಯಲ್ಲ, ಎಲ್ಲರಿಗೂ ಕೂಡ ಶಾಕಿಂಗ್ ಅನ್ನುವಂತಾಗಿದೆ. ಇನ್ನು ನಮ್ಮ ಪ್ರತಿನಿಧಿಗಳು ಇಬ್ಬರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ನಡೆಯುವ ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ರೆ ನಮ್ಮ ಪ್ರತಿನಿಧಿ ವೀರೇಶ್ ಕೋರಮಂಗಲ, ಸಿಜೆ ರಾಯ್ ಅವರ ನಿವಾಸ ಕೋರಮಂಗಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ಅರವಿಂದ್ ಮಾತಾಡಿಸ್ತೀನಿ. ಅರವಿಂದ್, ಬೌರಿಂಗ್ ಆಸ್ಪತ್ರೆಯಲ್ಲಿ ಎಷ್ಟು ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡ್ತಾರೆ? ಸದ್ಯ ಸಹಿ ಆಗಿದೆಯಂತೆ. ಕುಟುಂಬದವರು ಯಾರ್ಯಾರು ಬಂದು ಅಂತಿಮ ದರ್ಶನವನ್ನ ಮಾಡಿದ್ದಾರೆ? ಅರವಿಂದ್, ರಂಜಿತ್, ಖಂಡಿತವಾಗ್ಲೂ ಕೂಡ ರಿಯಲ್ ಎಸ್ಟೇಟ್ ನ ಅತಿ ದೊಡ್ಡ ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು. ಒಂದು ಕಡೆ ಅಶೋಕ್ ನಗರ ಠಾಣಾ ಪೊಲೀಸರು ಈ ಒಂದು ಹಂತದಲ್ಲಿ ಆ ಒಂದು ಕ್ರೈಮ್ ಫ್ರೇಮಸಿ ಏನಿದೆ ಅಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನಾವೀಗ ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿ ವಾರ್ಡ್ ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ತನಿಖೆ ಕೂಡ ಒಂದು ಹಂತದಲ್ಲಿ ಪೂರ್ಣವಾಗಿ ಸಾಗ್ತಾ ಇರುವಂತದ್ದು, ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಮತ್ತೊಂದು ಭಾಗದಲ್ಲಿ 10 ಗಂಟೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಈ ಒಂದು ಕ್ಷಣದಲ್ಲಿ ಕೆಲವು ಪ್ರಕ್ರಿಯೆಗಳಿರುತ್ತೆ, ಸಹಿ ಪ್ರಕ್ರಿಯೆಗಳಿರುತ್ತೆ. ಅಂದ್ರೆ ಕುಟುಂಬಸ್ಥರು ಬಂದು ಸಹಿ ಮಾಡಿದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಈಗಾಗಲೇ 4:30 ಅಂದ್ರೆ ಬೆಳಗಿನ ಜಾವ 4:30ಕ್ಕೆ ಸಿಜೆ ರಾಯ್ ಅವರ ಪತ್ನಿ, ಧರ್ಮಪತ್ನಿ ಹಾಗೆ ಮಕ್ಕಳು ಬಂದು ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಪಡೆದು ಆ ಒಂದು ಸಹಿ ಪ್ರಕ್ರಿಯೆ ಏನಿತ್ತು ಅದನ್ನ ಮುಗಿಸಿರುವಂತದ್ದು. 10 ಗಂಟೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ನಿಜಕ್ಕೂ ನಿನ್ನೆ ಏನು ಒಂದು ದುರಂತ ಘಟನೆ ನಡೆದಿರುವಂತದ್ದು, ಅವರ ಒಂದು ಪಿಸ್ತೂಲ್ ಏನಿರುತ್ತೆ ಅಂದ್ರೆ NP ಬೋರ್ 0.25 ಅನ್ನುವಂತಹ ಒಂದು ಪಿಸ್ತೂಲ್ ಏನಿತ್ತು, ಅವರ ಲೈಸೆನ್ಸ್ ಗನ್ ನಿಂದ ಅವರು ಅವರ ಎದೆಯ ಎಡಭಾಗದಲ್ಲಿನ ಎದೆಗೆ ಅವರು ಆ ಒಂದು ಪಿಸ್ತೂಲ್ ನಿಂದ ಒನ್ ಶಾಟ್ ಗುಂಡನ್ನ ಹಾರಿಸಿಕೊಂಡಿರುವಂತದ್ದು. ಅದು ಕೂಡ ದೇಹದ ಒಳಗೆ ಆ ಒಂದು ಗುಂಡಿತ್ತು. ಕೆಲ ಮಾಂಸಖಂಡವನ್ನ ಚದುರಿಸಿಕೊಂಡು ಹೋದಂತಹ ಆ ಗುಂಡು ಅಲ್ಲಿಯೇ ಸ್ಟಕ್ ಆಗಿರುವಂತದ್ದು. ಆ ಒಂದು ಕಂಪ್ಲೀಟ್ ಆಗಿ ಆ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಅಂದ್ರೆ ದೂರದಿಂದ ಆ ಒಂದು ಗನ್ನ ಫೈರ್ ಆಗಿಲ್ಲ, ಅವರಾಗೆ ಅವರು ಫೈರ್ ಮಾಡ್ಕೊಂಡಿದ್ರೆ. ಹಾಗೆ ಈ ಒಂದು ಡೀಟೇಲ್ಸ್ ನ ಕೂಡ ಈಗಾಗಲೇ ತನಿಖೆ ಹಂತದಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಇನ್ಫಾರ್ಮೇಶನ್ ಬರ್ತಾ ಇರುವಂತದ್ದು ಏನಂತಂದ್ರೆ, ಅರವಿಂದ್ ಜಸ್ಟ್ ಹೋಲ್ಡ್. ಅರವಿಂದ್, ವೀರೇಶ್ ನಿಮ್ಮನ್ನು ಕೂಡ ಮಾತಾಡಿಸ್ತೀನಿ. ಜಸ್ಟ್ ಹೋಲ್ಡ್ ಅರವಿಂದ್. ಸಿಜೆ ಫೈರ್ ಮಾಡ್ಕೊಂಡಿದ್ರೆ. ಹಾಗೆ ಈ ಒಂದು ಡೀಟೇಲ್ಸ್ ನ ಕೂಡ ಈಗಾಗಲೇ ತನಿಖೆ ಹಂತದಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಮತ್ತೊಂದು ಇನ್ಫಾರ್ಮೇಶನ್ ಬರ್ತಾ ಇರುವಂತದ್ದು ಏನಂತಂದ್ರೆ, ಅರವಿಂದ್ ಜಸ್ಟ್ ಹೋಲ್ಡ್. ಅರವಿಂದ್, ವೀರೇಶ್ ನಿಮ್ಮನ್ನು ಕೂಡ ಮಾತಾಡಿಸ್ತೀನಿ. ಜಸ್ಟ್ ಹೋಲ್ಡ್ ಅರವಿಂದ್.